the Festival of Humanity, which will be held on Astintown, Neelasandra. Yes, my dear friends, Shantinagar Assembly constituency, one of the best awaited projects, Shantinagara Assembly constituency, has been released today. The BDA ground at Astintown in Neelasandra was inaugurated today. At the same time, the Sevens football tournament organized as a part of the festival Humanity by MLA and Harris Foundation was also flagged off as a part of the Festival of Humanity, which will be held from 26 December 2025 until 11 January 2026. On this moment, several programs including a mega job fair, health camp, humanity exhibition and many more activities will be organized. முன்னாடி தெரியும், யாரும் திருப்பி கூட பார்க்க முடியாத சூழ்நிலை இருந்து நினைக்கிறேன். ஆனால் இன்றைக்கி ஒரு இடத்துலையும் ஒரு சிறு வளர்ச்சிகள் அபரிவிதமாக நடந்து ரொம்ப அற்புதமாக சிறப்பாக நடந்துகிட்ருக்கு. சாருடைய சேவை நிறையா தொடரணும், நம்மளாம் சார் பின்னாடி இருக்கணும். அடுத்து இன்னும் விசேஷங்கள்லாம் நிறையா நடக்க இருக்குது. ஒரு மாதம் மனுஷநேயர் மாபெரும் திருவிழா ஆரம்பமாக இருக்கின்றது. அதனுடைய முதல் அங்கமாக ஒரு வளர்ச்சி தினமும் ஒரு நாளும் ஒரு வளர்ச்சி ஆகிட்டுருக்குன்னு சொல்லி சொன்னாக்க நம்மளாம் ஒரு ஜென்மாவில் ஏதோ சுவாமியை பிரார்த்தனை பண்ணி அதனுடைய ತತ್ವ ಮನುಷ್ಯತ್ವ ಸಾಹೇಬರು ಈ ಒಂದು ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟಿದ ನಂತರ ಸುಮಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಕಂಡಿದ್ದೀರಿ. ಅದಕ್ಕೆ ಸಾಕ್ಷಿ ಇದೆ. ನಾವೆಲ್ಲ ಇದೇ ವಾರ್ಡಲ್ಲಿ ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದಂಥವರು. ನಮ್ಮದೇ ಜಮೀನು ಇದು ಬಿಡಿಎಗೆ ಅಕ್ವಜಿಷನ್ ಆಗಿತ್ತು. ಈ ಒಂದು 4 ಎಕರೆ ನಮ್ಮ ಜಮೀನಾಗಿತ್ತು. ಅದು ಈಗ ಈ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರೋದು ನೋಡಿ ನಮಗೆ ಖುಷಿ ಆಗ್ತದೆ. ಇದನ್ನೆಲ್ಲರೂ ಚೋರ್ ಪಾರ್ಕ್ ಅಂತಲೇ ಒಂದು ಹೆಸರಿಟ್ಟು, ಕೆಟ್ಟದಾದಂಥ ಒಂದು ಹೆಸರಿತ್ತು, ಅದನ್ನು ಮಾರ್ಪಾಡು ಮಾಡಿ ಈ ಒಂದು ಹಂತಕ್ಕೆ ತಂದಿರೋಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕರಾದರೆ ಅದು ಶ್ರೀ ಎನ್ ಎ ಹ್ಯಾರಿಸ್ಜಿರವರು ಮಾತ್ರ. ಈ ಕೆಲಸಗಳನ್ನು ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ನೇರ ನಿಟ್ಟ ನಿರಂತರ ಅವ್ರು ಹೇಳಿದ್ದು ವಾಕ್ಯ ನಡಿಲೇಬೇಕು. ಆ ರೀತಿ ಈ ಒಂದೇ ಕಾರ್ಯಕ್ರಮ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ತಾವುಗಳೆಲ್ಲ ನೋಡ್ತಾ ಇದ್ದೀರಿ. ಅದು ಈ ಗ್ರೌಂಡ್ ಆಗಿರಲಿ, ಮಕ್ಕಾ ಗ್ರೌಂಡ್ ಆಗಿರಲಿ, ಅಥವಾ ನಂದನ್ ಗ್ರೌಂಡ್ ಆಗಿರಲಿ, ಫುಟ್ಬಾಲ್ ಆಗಿರಲಿ. ವೇದಗಳಲ್ಲಿ ಒಂದು ಮಾತು ಹೇಳ್ತಾರೆ, ಭೂತ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ ಅಂತ. ಭೂತ ಅಂದರೆ ದೇಹ. ಫಸ್ಟು ದೇಹವನ್ನು ಶುದ್ಧ ಮಾಡ್ಕೋಬೇಕು, ಆಮೇಲೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ಈ ಎರಡು ಶುದ್ಧವಾದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆತ್ಮನೂ ಶುದ್ಧವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಶಾಸಕರು ಈ ದೇಹವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಸುಮಾರುಗಳನ್ನು ಹಮ್ಮಿಕೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಎನ್ ಎ ಹ್ಯಾರಿಸ್ ಅಣ್ಣನವರ
ಘನ ಉಪಸ್ಥಿತಿಯಲ್ಲಿ ಇವತ್ತು कयूम भाई अंदर आओ। आयशा मस्जिद प्रेसिडेंट अंदर आओ। क्या कर रहे रोड में आप? ಸನ್ಮಾನ್ಯ ಶ್ರೀ ಎನ್ ಎ ಹ್ಯಾರಿಸ್ ಅಣ್ಣನವರ ಘನ ಉಪಸ್ಥಿತಿಯಲ್ಲಿ ಇವತ್ತು ಭಾಳ ಸಂತೋಷದ ದಿನ. ಯಾಕೆಂದರೆ ನಿನ್ನೆ ತಾನೇ ಕ್ರಿಸ್ಮಸ್ ಆಚರಣೆ ಆಗಿದೆ. ಇವತ್ತು ಜುಮ್ಮಾ ಮುಬಾರಕ್. ಎಲ್ರಿಗೂ ಕೂಡ ಭಾಳ ಸಂತೋಷ. ಇವತ್ತು ಈ ಒಂದು ಆಟದ ಮೈದಾನ ಭಾಳ ಸುಂದರವಾಗಿ ನಿರ್ಮಾಣ ಆಗಿದೆ ಅಂದರೆ ಬರೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದೊಂದು ಮಾತ್ರ ಆಟದ ಮೈದಾನ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದಲ್ಲ. ದಯವಿಟ್ಟು ಸೇರಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು, ನಮ್ಮ ಶಾಂತಿನಗರ ವಾರ್ಡಿನಲ್ಲೂ ಸಹ ಹ್ಯಾರಿಸ್ ಅಣ್ಣನವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇದೇ ರೀತಿಯ ಒಂದು ಆಟದ ಮೈದಾನವನ್ನು ಈಗಾಗಲೇ ಅವರು ನಿರ್ಮಾಣವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದೇ ಹಾದಿಯಾಗಿ ಅಭಿವೃದ್ಧಿಗಳ ಹರಿಕಾರ ಅಂತಕ್ಕಂಥ ಹೇಳಿ ಹೆಸರನ್ನ ಪಡೆದಿರ್ತಕ್ಕಂಥವರು ಹ್ಯಾರಿಸ್ ಅಣ್ಣನವರು. ಇವರ ಜೊತೆಯಲ್ಲಿ ಸ್ವಾಮೀಜಿಗಳು ಮೌಲಾನರವರು ಮತ್ತು ಅವರ ಸುಪುತ್ರರಾದಂಥ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ರವರು ಕೂಡ ಬಂದಿದ್ದಾರೆ. ನೆರೆದಿರ್ತಕ್ಕಂಥ ಎಲ್ಲರೂ ಜನರು ಅರ್ಥ ಮಾಡ್ಕೊಳ್ಬೇಕು, ಟೀಕೆಗಳು ಅಳಿಯುತ್ತವೆ, ಅಭಿವೃದ್ಧಿ ಯಾವಾಗಲೂ ಉಳಿಯುತ್ತೆ ಅಂತಕ್ಕಂಥದ್ದು ಇದೇ ಪ್ರತ್ಯಕ್ಷ ಸಾಕ್ಷಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಅದು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು, ಅದು ರಸ್ತೆಗಳ ನಿರ್ಮಾಣ ಇರ್ಬೋದು, ಅಂಗನವಾಡಿಗಳಿರ್ಬೋದು, ವಾಚನಾಲಯಗಳಿರ್ಬೋದು, ಬೃಹತ್ ನೀರುಗಾಲುವೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಸಮುದಾಯ ಭವನಗಳಿರ್ಬೋದು. ಈಗಾಗಲೇ ಶಾಂತಿನಗರದಲ್ಲಿ ನಮ್ಮ ಸುಮಾರು 300 ಬೆಡೆಡ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಂಡಿದ್ದಾರೆ. ಈ ರೀತಿಯ ಅಭಿವೃದ್ಧಿ ಪಾರ್ಕ್ಗಳಿರ್ಬೋದು, ಈ ರೀತಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದಲ್ಲ ಎರಡಲ್ಲ ನೂರಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಡೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2008ರಿಂದ ಸತತವಾಗಿ 2025ರ ಅಂತ್ಯಕ್ಕೆ 17 ವರ್ಷಗಳ ನಿರಂತರವಾಗಿ ಮಾಡಿದ್ದಾರೆ. ಅದು ಯಾರಾದರೂ ಅಂದರೆ ನಿಜವಾಗ್ಲೂ ಅದು ಜನಪ್ರಿಯ ಶಾಸಕರಾದಂಥ ಹ್ಯಾರಿಸ್ ಅಣ್ಣನವರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮ್ಮ ವಿರೋಧ ಪಕ್ಷದ ವಿರೋಧಿಗಳು ಯಾವುದೋ ಒಂದು ರಸ್ತೆಯನ್ನು ಇಟ್ಕೊಂಡು ಅದರ ವಿರುದ್ಧ ಕೊಂಕು ಮಾತುಗಳನ್ನು ಹಾಡ್ತಾ ಒಂದು ರಸ್ತೆ ಇವತ್ತು ಇಡೀ ಕ್ಷೇತ್ರಾದ್ಯಂತ ಸುಮಾರು 150ರಿಂದ 200 ಕಿಲೋಮೀಟರ್ ರಸ್ತೆಗಳು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಅಷ್ಟೆಲ್ಲ ರಸ್ತೆಗಳನ್ನು, ಪ್ರತಿಯೊಂದು ರಸ್ತೆಗಳನ್ನು ಹೆಸರೇಳುವಂಥ ಒಬ್ಬ ದಿಟ್ಟ ನಾಯಕ ಇದ್ದರೆ, ಅದು ಧೀಮಂತ ನಾಯಕ ಇದ್ದರೆ ಹ್ಯಾರಿಸ್ ಅಣ್ಣನವರು. ಪ್ರತಿಯೊಂದು ರಸ್ತೆಗಳ ಹೆಸರನ್ನು ಕೂಡ ಅವ್ರು ಹೇಳ್ತಾರೆ. ಅಂತ ಎಲ್ಲ ರಸ್ತೆಗಳನ್ನು ಇವತ್ತು ಅಭಿವೃದ್ಧಿಗೊಳಿಸ್ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಬಜಾರ್ ಸ್ಟ್ರೀಟನ್ನು ಕೂಡ ಈಗಾಗಲೇ ಕೆಲಸ ಕಾರ್ಯ ನಡೀತಾ ಇದೆ. ಯಾಕೆಂದರೆ ಒಂದು ಸತಿ ಅದು ಕೆಲಸ ನಿರ್ಮಾಣ ಆಗಿ ನಿಮ್ಮ ಕೈಗೆ ಕೊಟ್ಟರೆ ಸುಮಾರು 40-50 ವರ್ಷಗಳ ಕಾಲ ಆ ರಸ್ತೆ ಬಾಳ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಆದ್ದರಿಂದ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಬಂಧು पुटानी मक्कले, भाइयों, दोस्तों, बुजुर्गों, आए हुए तमाम साथियों, आज बहुत खुशी का दिन है। अल्हम्दुलिल्लाह जुमा नमाज के बाद हमारे इस ग्राउंड का इनाग्रेशन हुआ। अभी फुटबॉल टूर्नामेंट भी स्टार्ट हो रहा है। बहुत सालों का एक ख्वाब था और आप लोगों की एक मांग थी, इधर एक ग्राउंड बनाना है और हम लोगों को खेलने के लिए जगह चाहिए। अल्हम्दुलिल्लाह बनाकर दे दिए हैं। आगे किस तरीके से इसको इस्तेमाल करना है, इसे आप लोग इसका जिम्मेदारी लेकर सामने सही इस्तेमाल करना इसका, क्योंकि खाली जगह देखते ही इस्तेमाल का आइडिया बदल जाता है, वो नहीं होना। ये खाली खेलने के लिए ही इस्तेमाल करना और किसी चीज़ के लिए इस्तेमाल बिल्कुल नहीं होना है, क्योंकि आगे आने वाले नस्ल को किस तरीके से आगे बढ़ाना ये हमारा जिम्मेदारी। क्योंकि आजकल आपको मालूम है नौजवान लड़कों को क्या क्या गलत रास्ता बहुत आसानी से मिल जाता है, लेकिन सही रास्ता सामने रहा तो भी नहीं आते, तो उनको पकड़कर लेकर आकर उनको इस रास्ते पर लेकर जाना हमारा जिम्मेदारी। मक्का मस्जिद का सदर कमेटी, इमाम साहब और तमाम लोगों का, आजू बाजू का पूरा मस्जिद कमेटी, टेंपल, सभी लोग एक ग्राउंड कोई एक मजहब को या एक मस्जिद को सीमित नहीं है, ये सबके लिए है और बराबर सब लोग इधर काम करके मेहनत भी करना है। हमारा मोहल्ले में हम सब समान है। बाबा साहब अम्बेडकर का
संविधान जो है उसके अंदर हम लोगों को कोई बड़ा नहीं छोटा नहीं, कोई नीच नहीं, कोई ऊपर नहीं है, हम सब समान हैं, हम सब एक है, ये सब चीज़ हमारे लिए है। तो इसे सही इस्तेमाल करें, इससे हमारा आगे आने वाले नस्ल को फायदा हो। ಬಂಧುಗಳೇ, ಇವತ್ತು ನಾವೇನು ಒಂದು ಸ್ವಲ್ಪ ತಡವಾಯಿತು, ಆದರೂ ಮಾನವೀಯತೆ ಹಬ್ಬ ಏನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಇವತ್ತು ಇಲ್ಲಿ ಈ ಗ್ರೌಂಡಿಂದ ಅದು ಪ್ರಾರಂಭ ಆಗ್ತಾ ಇದೆ. ಜನವರಿ 11ನೇ ತಾರೀಕುವರೆಗೂ ನಡೀತದೆ. ಈಗಾಗಲೇ ನಿಮಗೆಲ್ಲ ಗೊತ್ತು, ಇವತ್ತಿಂದ 11ನೇ ತಾರೀಕುವರೆಗೂ ಯಾವ್ಯಾವ ಕಾರ್ಯಕ್ರಮ ನಡೀತದೆ, ಏನೇನು ನಡೀತೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದು. ದಯವಿಟ್ಟು ಇದರಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಬೇಕು. ಉದ್ಯೋಗ ಮೇಳ ಇದೆ, ಎಕ್ಸಿಬಿಷನ್ ಇದೆ, ಆರೋಗ್ಯ ಶಿಬಿರ ಇದೆ, ಹಾಗೆ ಸುಮಾರು ಕಾರ್ಯಕ್ರಮಗಳು ನಡೀತದೆ. ಸ್ಪೋರ್ಟ್ಸು, ಇವತ್ತು ಫುಟ್ಬಾಲ್, ನಾಳೆ ಕ್ರಿಕೆಟು, ಇವತ್ತು 7 ಅಸೈಡು, ನಾಳೆ ಕ್ರಿಕೆಟು, ನಾಳೆದು 11 ಅಸೈಡ್ ಫುಟ್ಬಾಲ್ ಇದೆ. ಮಹಿಳೆಯರಿಗೆ ಕ್ರೀಡಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆ, ಮಕ್ಕಳಿಗಿದೆ, ಸೀನಿಯರ್ ಸಿಟಿಸನ್ ಡೇ ಅಂತ ಮಾಡ್ತಾ ಇದ್ದೀವಿ, ಕನ್ನಡ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಈ ಥರ ಸುಮಾರು ಕಾರ್ಯಕ್ರಮಗಳು ಇಡೀ ಕ್ಷೇತ್ರದಲ್ಲಿರುವಂಥ ಎಲ್ರಿಗೂ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನೀವೆಲ್ಲ ನಾನು ಹೆಸರು ತಗೊಳ್ಳೋಕೆ ಹೋಗಲ್ಲ, ವಿರೋಧ ಮಾಡ್ತಾ ಇರುವಂಥವ್ರು ಬೇಡದೇ ಇರೋ ಸುಮಾರು ಮಾತುಗಳು ಮಾತಾಡ್ತಾರೆ. ದಯವಿಟ್ಟು ಅವರು ಯಾವುದಾದ್ರೂ ಒಂದು ಕೆಲಸ ಮಾಡಿದಾರಾ ಅಂತ ಕೇಳಿ ಅವ್ರ ಹತ್ರ. ಈ ಕ್ಷೇತ್ರಕ್ಕಾಗಲಿ, ಈ ಕ್ಷೇತ್ರದ ಜನರಿಗಾಗಲಿ ಯಾವ್ದಾದ್ರು ಅನುಕೂಲ ಆಗುವಂಥ ಒಂದೇ ಒಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿ, ಅದಾದಮೇಲೆ ಅವ್ರು ನಮ್ಮನ್ನು ವಿರೋಧ ಮಾಡಲಿ. ರಸ್ತೆ ಕೆಲಸ ನಡೀತಾ ಇದೆ, ಆ ರಸ್ತೆಯಲ್ಲಿ ನಡ್ಕೊಂಡು, ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಿ ರಸ್ತೆ ಬೇಕು ಅಂತ ಕೇಳ್ತಾರೆ. ಇವ್ರಿಗೆ ಬುದ್ಧಿ ಇದೆಯಾ ಇಲ್ವಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ನಡ್ಕೊಂಡು ಹೋಗ್ತಾ ಇರೋ ರಸ್ತೆ, ನೀವು ನಡ್ಕೊಂಡು ಹೋಗ್ತಾ ಇರೋದೇ ರಸ್ತೆ ಮೇಲೆ, ರಸ್ತೆ ಬೇಕು ಅಂತ ಕೇಳ್ತೀರಾ. ಏನನ್ನು ಕೇಳ್ತಾ ಇದ್ದೀರಾ? ಜನರನ್ನ ಯಾಕೆ ಏಮಾರ್ಸಕ್ಕೆ ಹೊರಟಿದ್ದೀರಾ? ಬನ್ನಿ, ನೀವು ಕೈ ಜೋಡಿಸಿ ನಮ್ಮ ಜೊತೆಯಲ್ಲಿ ಈ ಶಾಂತಿನಗರ ಕ್ಷೇತ್ರವನ್ನು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂಥ ಕೆಲಸ ಮಾಡೋಣ. ಯಾಕಂದರೆ ನಮಗೆ ರಾಜಕೀಯ ದಿವಸ ಮಾಡೋ ಕೆಲಸ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ರಾಜಕೀಯ ಮಾಡ್ತೀವಿ, ಅದೂ ನಾವು ಯಾರ ಬಗ್ಗೆ ಮಾತಾಡಲ್ಲ. ಜನ ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಅಂತ. ನಾನು ಯಾವತ್ತೂ ಹೇಳಿದ್ದೀನಿ, ನನಗಿಂತ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ರೆ ಗೆಲ್ಲಿಸಿ ನಿಮ್ಮ ಕೆಲಸ ಮಾಡಲಿ ಅಂತ. ಅದಕ್ಕೂ ನಾನು ಹಿಂದೆ ಹೋಗಲ್ಲ. ಯಾಕಂದರೆ ನನ್ನ ಜನ ಇವತ್ತು ಕಳೆದ 4 ಬಾರಿ ನನ್ನನ್ನು ಗೆಲ್ಲಿಸಿದ್ದೀರಿ. ನನ್ನ ಧರ್ಮ ಕರ್ತವ್ಯ ನಿಮಗೋಸ್ಕರ ಕೆಲಸ ಮಾಡೋದು, ನಿಮಗೋಸ್ಕರ ಆಲೋಚನೆ ಮಾಡೋದು, ನಿಮಗೋಸ್ಕರ ನಿಲ್ಲುವಂಥದ್ದು. ಯಾರೇ ಬಂದು ನಿಮ್ಮನ್ನು ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ ಅಂದರೆ ಈ ದೇಹದಲ್ಲಿ ಪ್ರಾಣ ಇರೋವರೆಗೂ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತೀನಿ ನಾನು. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಒಗ್ಗೂಡೋಣ. ತಪ್ಪು ಕಂಡುಹಿಡಿಲಿಕ್ಕೆ 100 ಸಿಗ್ತದೆ. ಯಾರದೇ ತಪ್ಪು ಕಂಡುಹಿಡಿಬೇಕಾದ್ರೆ 100 ಸಿಗುತ್ತೆ. ಆದರೆ ಒಂದೇ ಒಂದು ಒಳ್ಳೇದು ಸಾಕು ನಮ್ಮನ್ನು ಜೊತೆಗೆ ತಗೊಂಡೋಗೋಕ್ಕೆ, ಜಾಸ್ತಿ ಏನು ಬೇಕಾಗಿಲ್ಲ. ಕಟ್ಕೊಂಡಿರೋ ಹೆಂಡತಿನ, ಗಂಡ ಹೆಂಡತಿ ಇಬ್ಬರು ಎಷ್ಟು ತಪ್ಪು ಕಂಡುಹಿಡಿಬೋದು. ಆದರೆ ಜೀವನ ಅನ್ನೋದು ಹೇಗೆ ಜೊತೆ ಕೈ ಹಿಡ್ಕೊಂಡು ಹೋಗೋ ಹಾಗೆ ನಮ್ಮ ವಿರೋಧ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಬೇಕಾಗಿಲ್ಲ. ನಾವೆಲ್ಲರನ್ನ ಜೊತೆಗೆ ತಗೊಂಡೋಗುವಂಥ ಕೆಲಸ ಮಾಡೋಣ. ಜನರನ್ನ ಮೋಸ ಮಾಡೋದು ಮಾತ್ರ ಯಾರಿಗೂ ಬಿಡಬಾರ್ದು. ನಾವು ಆ ಒಂದು ಕೆಲಸದಲ್ಲಿ ನಾವೆಲ್ಲ ಜೊತೆಗೂಡೋಣ. ಇವತ್ತು ಕ್ರೀಡೆ ಮುಖಾಂತರ ಮಾನವೀಯತೆ ಹಬ್ಬವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲೂ ಒಂದು ಮೆಸೇಜ್ ಇದೆ. ಯಾಕೆಂದರೆ ಕ್ರೀಡಾ ಮನೋಭಾವನೆ ಇದ್ರೇ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕಾಗೋದು. ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ is very important. Only if you have sportsman spirit, you can be a successful human being. Otherwise, you cannot be. Because sports teaches you to win and lose both. Because you need to know both how to win, how to lose, or how you will win when you lose. This is very important. If you don't understand that, then life becomes difficult. So today, we are starting with sports, and that too with football. This is the game of man. This is a game spirited to take you and encourage you to grow better. It gives you a good physical health. ಈ ಫುಟ್ಬಾಲ್ ಆಟ ನಿಮ್ಮ ಕಾಲಿಂದ ಹಿಡಿದು ತಲೆವರೆಗೂ ಎಲ್ಲನೂ ಯಾವ ಥರ ಬೆಳೆಸ್ಬೋದು, ಯಾವ ಥರ ಉಪಯೋಗಿಸ್ಕೋಬೋದು, ಯಾವ ಥರ ಆರೋಗ್ಯವಾಗಿರ್ಬೋದು ಅಂತ ಈ ಆಟ ಹೇಳ್ಕೊಡುತ್ತೆ.
ಒಂದು ಅರ್ಧ ಗಂಟೆ ದಿವಸ ಆಡಿದ್ರೆ ಫಿಟ್ ಆಗಿರ್ಲಿಕ್ಕೆ ಬೇರೆ ಏನು ಎಕ್ಸಸೈಸ್ ಮಾಡಬೇಕಾಗಿಲ್ಲ. ನೀವು ಕೆಲವರೆಲ್ಲ ಆಡಿರೋರು ಕೂತಿದ್ದೀರಾ, ಕೆಲವರು ಆಟ ಆಡೋರು ಇದ್ದೀರಿ. ಆಡಿ. ಇಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಆಟ ಆಡೋಕ್ಕೆ ಇರೋದಲ್ಲ, ದೊಡ್ಡವರು ಆಡಬೇಕು. ಫುಟ್ಬಾಲಿಗೆ ವಯಸ್ಸೇನಿಲ್ಲ, ಎಲ್ಲರೂ ಆಡ್ಬೋದು. ದಯವಿಟ್ಟು ಹಾಗಾಗಿ ಎಲ್ಲರೂ ಆಡ. ಏನು ಅನ್ನಿಸ್ಬೇಕು, ಹೊಟ್ಟೆ ಸಿಗ್ತಾ ಇದೆಯಾ? ಶಿವಕುಮಾರ್ ಅವರು ಹೇಳಿದ್ರು, ಅಪೋಸಿಷನ್ ಅವರು ಹೇಳ್ತಾರೆ NARS ಏನು ಅಂತ. ಇಲ್ಲಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲ. ನಾನು ಲಾಸ್ಟ್ ಮಂತು ಆಂಧ್ರಾಗ ಹೋಗಿದ್ದೆ, ಕರ್ನೂಲು ಡಿಸ್ಟಿಕ್, ನಂದ್ಯಾಲ ಡಿಸ್ಟಿಕ್ಟು, ಕರ್ನೂಲು ನಂದ್ಯಾಲ. ಅಲ್ಲಿ ಎಲ್ಲ ನೋಡಿದ್ದೀನಿ ನಾನು. ಜೊತೆಗೆ ನಾನು 2-3 ನಾನು ಬೇರೆ ಪರ್ಸನಲ್ ಹೋಗಿದ್ದೆ, ನೋಡಿದೆ. MLA ಹ್ಯಾರಿಸ್ ಅವ್ರದ್ದು ವ್ಯಾಲ್ಯೂ ಏನು, ಮರ್ಯಾದೆ ಏನು, ಅವ್ರು ಎಷ್ಟು ಪ್ರೀತಿಸ್ತಾರೆ, ಅವ್ರ ಬಗ್ಗೆ ಏನಿದೆ ಅಂದರೆ ಅಲ್ಲಿ ಜನ ಹೇಳ್ತಾರೆ. ನಾವು ನಮ್ಮನೆ ಜನಕ್ಕೆ ನಾವು ಹೇಳೋದು ಏನೂ ಇಲ್ಲ. ದಯವಿಟ್ಟು ಏನು ಹೇಳಿದ್ರು ಸಾಹೇಬ್ರು ಹೇಳ್ದಂಗೆ ಹಿಂದೆ ಹೇಳಬೇಡಿ. ನಾನು ಮುಂದೆ ಒಂದು ಹೇಳೋದು, ಹಿಂದೆ ಒಂದು ಹೇಳೋದು, ಅದು ಖಂಡಿತವಾಗಲಿ ನಮಗೆ ಇದು ಸರಿಯಿಲ್ಲ. ಯಾಕೆಂದರೆ ನೀವು ನಿಮ್ಮನೆಯವರು ಈ ಥರ ಮಾಡಿದ್ರೆ ನಿಮ್ಮರವರ ನಿಮಗೆ ಮರ್ಯಾದೆ ಕೊಡೋದಿಲ್ಲ. ಬೇಡ, ಇದೆಲ್ಲ ನಾವು ಒಂದೇ ಜಗದಾಗಿದ್ದೀವಿ. ತಾರತಮ್ಯ ಯಾವುದು ಇಲ್ದಂಗೆ ನಮ್ಮ ಎಲ್ಲರೂ ಒಂದೇ ಅಂತ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಹ್ಯಾರಿಸ್ ಅವ್ರಿಗೆ ನಾವು ಕೈ ಜೋಡಿಸೋಣ. ಇನ್ನೂ ಇಲ್ಲ, ಅವ್ರು ಮಿನಿಸ್ಟ್ರ್ ಮಾಡಬೇಕು. ಅವರು ಲೈಫ್ ಟೈಮ್ ನಮಗೆ ಇಲ್ಲಿ MLA ಇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಧನ್ಯವಾದಗಳು. ये ग्राउंड हम लोग फुटबॉल खेलने के लिए और तमाम कोई भी स्पोर्ट्स खेल सकते हैं उसके लिए तैयारी करे हैं। एक अभी मैच शुरू हुआ है, तो हमारे नौजवानों को सही रास्ते पर लेकर जाना है, उनको स्पोर्ट्समैन बनाकर ग्रूम करना है। उसके लिए ये कोशिश है हमारा, और नौजवानों को सही रास्ता दिखाना हमारा जिम्मेदारी है। तो यह एरिया में एक फुटबॉल ग्राउंड बनाकर सभी लोग, नौजवान ही नहीं, शाम को बुजुर्ग भी खेल सकते हैं। फेडलाइट है, रात भर खेल सकते हैं। कोई दिन में काम करने वाले शाम को खेल सकते हैं, शाम को रात को जाने वाले सुबह में खेल सकते हैं। तो सबके लिए है। तो ओवरऑल अच्छा तंदुरुस्त होकर आपका सेहत को रखने के लिए एक अच्छा मौका है। खाली सिर्फ फुटबॉल के लिए, फुटबॉल के लिए और क्रिकेट भी खेल सकते हैं, कुछ भी खेल सकते हैं। वॉकिंग के लिए देखिए हम लोग ये नेट बनाया है, तो अंदर फुटबॉल खेलने के टाइम वॉकिंग को तकलीफ होगा, तो वॉकिंग करने के लिए ऑल अराउंड अच्छा बड़ा फुटपाथ बना है, लोग उधर वॉक कर सकते हैं। जॉब मेला सब रखेंगे। या ह्यूमैनिटी फेस्टिवल ऑफ ह्यूमैनिटी आज से शुरू हो रहा है। आज इनॉग्रेशन हुआ है उसका भी, और 11 तारीख तक चलेगा वो। उसमें मेडिकल कैंप है, आई कैंप है, जॉब फेयर है, एग्जीबिशन है, और वुमेन स्पोर्ट्स, चिल्ड्रन स्पोर्ट, कन्नड़ा हब्बा, ऐसे तमाम प्रोग्राम इसके अंदर शामिल है। और सबसे भी मैं गुजारिश करता हूँ, आइए इसमें मिलिए। और RWA का रेजिडेंट वेलफेयर एसोसिएशन, अपार्टमेंट एसोसिएशन का एक दिन है, ऐसे सब लोगों को इन्वॉल्व करके प्रोग्राम बना रहे हैं। जो मैच चल रहा है, जो बेंगलुरु के पूरे शहर वालों के लिए है या कर्नाटक के? नहीं, आज का मैच और कल परसों होने का भी पूरा हमारा शांति नगर का वार्ड वाइज है। ये वो कल ही हमारा इधर शांति नगर असेंबली कॉन्स्टिट्यूंसी का है। अब जल्दी से जल्द जनवरी में CM कप भी शुरू करते हैं हम लोग, तो वो भी मोस्टली बाई एंड ऑफ जनवरी शुरू होगा। तो वो पूरा बेंगलुरु डिस्ट्रिक्ट के लिए है, तो स्टेट का भी कर सकते हैं हम लोग, अभी आगे इंशाल्लाह करेंगे। नौजवान के लिए एक मैसेज दीजिए। नहीं, देखिए फुटबॉल के लिए बहुत अच्छा गेम है। आप तंदुरुस्त हेल्थी होकर रहना चाहते हैं तो एक हाफ एन आवर फुटबॉल के लिए तो आपका पूरा सिस्टम बराबर काम करेगा, एंड यू कैन बी हेल्थी। देखिए पैसा देकर आप हेल्थ जिम जाते, ये करते, वो सब करते, ये कुछ नहीं चाहिए, खाली बॉल और ग्राउंड चाहिए। अब ग्राउंड बना दिया, बॉल हम देते, आओ खेलो तुम्हें। और ये बहुत इम्पोर्टेंट है, ये मेरे हिसाब से स्टेमिना बिल्टअप करने के लिए, बहुत हेल्थी होकर ग्रो होने के लिए, इससे अच्छा कोई गेम नहीं है। इससे पहले बहुत सारे एलिगेशंस लगे थे, काम नहीं हुआ, उन लोगों के लिए क्या पैगाम? देखिए वो हम लोग बनाने का रास्ते के ऊपर ही चलकर रास्ते होना बोलता है। अगर रास्ते होना किधर बोलना, जस्ता नहीं उधर बोलना। डेवलपमेंट वर्क हो रहा है, वाइट टॉपिंग करा रहा हो, पूरा स्टॉर्म वाटर हो, ड्रिंकिंग वाटर हो, सैनिटरी हो, सबका पाइपलाइन चेंज करा रहे हैं। ओपोजिशन उनको दूसरा क्या भी काम नहीं है, ओपोजिशन करना करके कर रहे हैं, इसमें कोई मतलब नहीं। काम चल रहा है, थोड़ा स्लो हुआ है, लेकिन वो बारिश था उसका वजह से थोड़ा स्लो हुआ,
लेकिन अब फास्ट हो गया है काम, जल्दी से जल्द काम खत्म करके देंगे। सब मेरा भाई लोग, आज जो NARS ह्यूमैनिटी फेस्टिवल है, ये फेस्टिवल का स्टार्ट आज हुआ है। 11 तारीख तक हर दिन एक एक प्रोग्राम होता है। आज फुटबॉल 7s का ओपनिंग है, कल 11s का है, फिर क्रिकेट का है। हर दिन एक एक प्रोग्राम, कन्नड़ा हब्बा है और हमारा तमाम हेल्थ कैंप है, फूड ये फॉर जॉब फेयर है। सब कुछ लोगों को जो जो होना वो हम लोग ये करते हुए आ रहे हैं। 17 ईयर्स से हमारा अब्बा इधर MLA बन के हुआ, 18th ईयर ये 18 साल से हर साल ये काम होते हुए आ रहा है। जनवरी हुआ तो एक मोमेंटम आता है कि एक फेस्टिवल का मोमेंट है, वो फेस्टिवल चल रहा है अभी। और तमाम नौजवान से मैं इतना ही रिक्वेस्ट करूंगा कि आइए, खेलिए, हमारा साथ जुड़िए और जो जो अच्छा कर सकते हैं आपके लिए मैं हरगिज आपके सामने हाजिर हूँ। थैंक यू।